ನಾರಾಯಣರವರನ್ನು ಕೂಡ ಕ್ರೀಡಾಕೂಟಕ್ಕೆ ಚಾಲನೆ ನೀಡುವುದರ ಮೂಲಕ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬೋದು. ಮಂಡ್ಯ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಮಂಡ್ಯ ಜಿಲ್ಲಾ ಒಂದು ಸ್ಟೇಡಿಯಂನಲ್ಲಿ ಇವತ್ತು ನಮ್ಮ ಎಲ್ಲ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಇವತ್ತು ಒಂದು ಏನು ಪತ್ರಕರ್ತರ ಒಂದು ಕುಟುಂಬ ಸಮೇತ ಸೇರಿ ಇವತ್ತು ಒಂದು ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೀವಿ. ನಿಜವಾಗ್ಲೂ ಇದೊಂದು ಸಂತೋಷದ ವಿಚಾರ. ಯಾಕೆಂದರೆ ಪತ್ರಕರ್ತರು ಹಗಲಿರುಳು ಯಾವುದೇ ಒಂದು ಸುದ್ದಿಗಳನ್ನ ನಮ್ಮ ಜನ ಸಾಮಾನ್ಯರಿಗೆ ತಲುಪಿಸುವ ಮುಖಾಂತರ ಹಾಗೆ ನಮ್ಮ ಸಮಾಜವನ್ನು ತಿದ್ದುವಂಥ ಒಂದು ಕೆಲಸವನ್ನು ಮಾಡ್ತಾರಂಥ ಈ ಒತ್ತಡಗಳು ಸುಧಾ ಫ್ಯಾಮಿಲಿಗೆ ಒಂದು ಸಮಯ ಕೊಡಲಿಕ್ಕೆ ಒಂದು ಅವಕಾಶ ಮತ್ತು ಫ್ಯಾಮಿಲಿಯವರು ಸೇರಿ ಒಂದು ಭಾನುವಾರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮಹಿಳೆಯರು ಸುಮಗೆ ಒಂದು ಏನು 3 ಕ್ರೀಡೆಯನ್ನು ಏರ್ಪಡಿಸಿದ್ದಾರೆ. ಹಾಗೆ ಪುರುಷರಿಗೂ ಸುಧಾ ಮತ್ತು ಮಕ್ಕಳಿಗೂ ಸುಧಾ ಎಲ್ಲ ಕ್ರೀಡಾಕೂಟವನ್ನು ಏರ್ಪಡಿಸಿ ಒಂದು ಪತ್ರಕರ್ತರ ದಿನಾಚರಣೆ ದಿವಸ ಎಲ್ಲರೂ ಕರೆದು ಅವತ್ತು ಯಾರು ವಿಜೇತರಾಗಿದ್ದಾರೆ ಅವರಿಗೆ ಒಂದು ಬಹುಮಾನವನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಿಜವಾಗ್ಲೂ ಈ ಥರ ಕಾರ್ಯಕ್ರಮಗಳು ನಡೀಲಿ. ಇದ್ರ ಜೊತೆಯಲ್ಲಿ ನಮ್ಮ ಪತ್ರಕರ್ತರ ಸಂಘದ ಏನು ಮಕ್ಕಳು ವಿದ್ಯಾವಂತರು ಅತಿ ಹೆಚ್ಚು ಒಂದು ಅಂಕಗಳನ್ನು ಪಡೆದಂಥ ಮಕ್ಕಳು ಸುಧಾ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕು ಅಂತ ಹೇಳ್ತಾ, ಹಾಗೆ ನಿಮ್ಮೆಲ್ಲರ ಜೊತೆ ನಾವು ಸುಧಾ ಈ ಒಂದು ಕ್ರೀಡಾಕೂಟಕ್ಕೆ ಭಾಗವಹಿಸಿ ವಿತರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ವಿ. ನಾವು ಸೋತು ಸುಧಾ ನನ್ನೂ ಸುಧಾ ಕರೆಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಂಡಿದ್ವಿ. ಹಾಗೆ ಕ್ರೀಡೆಗೆ ಭಾಗವಹಿಸೋದು ಮುಖ್ಯ, ಸೋಲು ಗೆಲುವು ಇದ್ದೇ ಇರ್ತದೆ. ಈ ಕ್ರೀಡೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಮುಂದಿನ ನಿಮ್ಮ ಕುಟುಂಬದಲ್ಲೂ ಸುಧಾ ಒಳ್ಳೆಯದ ರೀತಿಯಲ್ಲಿ ಜೀವನಕ್ಕೆ ನಿಮಗೆಲ್ಲರೂ ಭಗವಂತ ಒಳ್ಳೆಯದನ್ನು ಕರುಣಿಸಲಿ ಅಂತ ದೇವರಲ್ಲಿ ಕೇಳ್ತಾ, ನಿಮ್ಮೆಲ್ಲರ ಸಹಕಾರ ಜೊತೆ ಇಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈ ದಿನ ನಮ್ಮ ಮಾಧ್ಯಮ ಮಿತ್ರರು ತಮ್ಮ ಕುಟುಂಬದವರ ಜೊತೆ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿರೋದು ನಿಜಕ್ಕೂ ಶ್ಲಾಘನೀಯ. ಅವರ ಈ ಕ್ರೀಡಾಕೂಟಕ್ಕೆ ಜಯ ಕರ್ನಾಟಕ ಪರಿಷತ್ತ ರಾಜ್ಯಾಧ್ಯಕ್ಷನಾಗಿ ನಾನು ಇಲ್ಲಿ ಭಾಗವಹಿಸೋಕ್ಕೆ ನನಗೆ ಹೆಮ್ಮೆ ಇದೆ. ಏನು ಮಾಧ್ಯಮ ಅಂದರೆ ಅದು ವೃತ್ತಿ ಅಲ್ಲ, ದಿನದ 24 ಗಂಟೆ ಜಾಗೃತವಾಗಿರ್ತಕ್ಕಂಥ ಒಂದು ಕಾಯಕ. ಆ ಕಾಯಕವನ್ನು ನಡೆಸ್ಕೊಂಡು ತಮ್ಮ ಕುಟುಂಬದವ್ರ ಜೊತೆ ಅವರು ಸಮಯವನ್ನು ಕಳೀಲಿಕ್ಕಾಗದೆ ಇರುವಂಥ ಸಮಯದಲ್ಲಿ ಅವರ ಯಾವುದೇ ಒಂದು ಸುಖ ಸಂತೋಷಗಳನ್ನು ಅವರು ತ್ಯಾಗವನ್ನು ಮಾಡುವಂಥದ್ದು ಮತ್ತು ಸಮಾಜದ ಎಲ್ಲ ಏನು ಶೋಷಿತರ ಮತ್ತು ಸಾಮಾನ್ಯ ಜನರ ಅನ್ಯಾಯಕ್ಕೊಳಗಾದವರ ತಿದ್ದುವಂಥ ಕೆಲಸವನ್ನು ಮಾಡೋದು, ಇದಿಷ್ಟೂ ಕೂಡ ಇವರು ಮಾಡಿಕೊಂಡು ಇವತ್ತು ಒಂದು ಎಲ್ಲ ಕುಟುಂಬ ಸಮೇತರಾಗಿ ಇವತ್ತು ಒಂದು ಕ್ರೀಡೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೊಂದು ಭಾಳ ಸಂತೋಷದ ವಿಚಾರ. ಇದೇ ರೀತಿ ಅವರ ಆರೋಗ್ಯವನ್ನು ಕಾಪಾಡ್ಕೋಬೇಕು. ನಿಮ್ಮ ಸಮಯಕ್ಕೆ ಸರಿಯಾದ ಊಟ, ನಿದ್ದೆ ಇವೆಲ್ಲವನ್ನೂ ನೀವು ಕಾಪಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಕ್ಷಣಕ್ಕೂ ಬ್ರೇಕಿಂಗ್ ನ್ಯೂಸ್ ಅಂತ ಅದರಲ್ಲಿಂದ ಓಡುವಾಗ ಈ ಒಂದು ತ್ಯಾಗವನ್ನು ನೀವು ಆರೋಗ್ಯವನ್ನು ಉಳಿಸ್ಕೋಬೇಕು. ಯಾಕೆಂದರೆ ಸಮಾಜಕ್ಕೆ ನೀವು ಒಂದು ಶಕ್ತಿ, ಆ ಶಕ್ತಿ ನಮಗೆ ಜೊತೆಲಿರುತ್ತೆ. ಈ ಶಕ್ತಿ ಜೊತೆ ನಾವು ಯಾವತ್ತೂ ಈ ಮಾಧ್ಯಮ ಮಿತ್ರರು ಜಿಲ್ಲೆದ ಎಲ್ಲ ಪತ್ರಕರ್ತರ ಜೊತೆಲಿ ಜಯ ಕರ್ನಾಟಕ ಪರಿಷತ್ತು ಬೆಂಬಲವಾಗಿ ಸದಾ ನಾವು ಇರ್ತೀವಿ ಅಂತೇಳಿ ನಾನು ಇಲ್ಲಿ ಕರೆಸಿ ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮಲ್ಲರೂ ನಾನು ನಮಸ್ಕರಿಸ್ತೇನೆ. ನಮ್ಮದು ವಂದನೆ. ಯಾರು ಬೇಡ, ನಾವು ಯಾವಾಗಲೂ
ಸೈಡ್ ಸೈಡ್ ಓಡುವಂಗಿಲ್ಲ, ನಡ್ಕೊಂಡು ಹೋಗ್ಬೇಕು. ರಿಸಲ್ಟ್ ಹೊಡೆದಾಗ ಹೋಗ್ಬೇಕು. 1 2 3 4 ಜನ. ಇರಿ.